ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪರಿಮಿತ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದವರಿಗೂ ಉಂಟಾಗಲಿ. ಒದಗಿಸುವ ದೇವರ ಕುರಿತಾಗಿ ನಾವು ಧ್ಯಾನಿಸುತ್ತಿರುವಲ್ಲಿ ಹೃದಯಂಗಮ ಮಾತು ಈ ವಾಕ್ಯ ಧ್ಯಾನದಲ್ಲಿ ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ದೇವರಾತ್ಮನ ತಾನೇ ನಮಗೆ ಬೋಧಿಸಲಿ. ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಒದಗಿಸಲಿ. ಈ ವಾಕ್ಯಗಳನ್ನ ಕೇಳುವಂಥ ನೀವು ಕರ್ತನಿಂದ ಆದರಣೆಯನ್ನು ಹೊಂದಿ ಆತನಿಗೆ ನಿಜ ಶಿಷ್ಯರಾಗುವುದಕ್ಕಾಗಿ ಕರ್ತ ನಿಮ್ಮನ್ನು ಬಲಪಡಿಸಿ. ಈ ವಾಕ್ಯ ಈಗಾಗಲೇ 2 ದಿವಸಗಳ ಹಿಂದೆ ನಾವು ಧ್ಯಾನಿಸಿದಂತೆ 2-3 ದಿವಸಗಳ ಹಿಂದೆ ಧ್ಯಾನಿಸಿದಂತೆ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 10-11ನೇ ವಚನದ ಪ್ರಕಾರ ಅದಕ್ಕೆ ಹತ್ತಿರದ ವಚನ. ಅಲ್ಲಿಯೂ ಸಹ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ಪದಾರ್ಥಗಳನ್ನ ಕೊಡುವನಲ್ಲವೇ ಎಂಬುದಾಗಿ ಓದಿದ್ದೇವೆ. ಅಲ್ಲಿ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ಪದಾರ್ಥ ಎಂಬುದಾಗಿ ಮತ್ತಾಯ ಬರೆಯುವಾಗ ಅದನ್ನು ಲೂಕನು ಅಥವಾ ದೇವರು ಲೂಕನ ಮುಖಾಂತರ ಅದನ್ನು ಬಹಳ ನಿರ್ದಿಷ್ಟವಾಗಿ ನಮಗೆ ಏನೆಂಬುದನ್ನು ತೋರ್ಪಡಿಸ್ತಾರೆ. ಈ ವಾಕ್ಯವು ಹೆಚ್ಚು ಕಡಿಮೆ ಆ ವಾಕ್ಯದಂತೆ ಇದೆ. ಇಲ್ಲಿ ಹೇಳ್ತದೆ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ. ಈಗ ಇಲ್ಲಿ ಒಂದು ವ್ಯತ್ಯಾಸ ನೋಡ್ತೇವೆ. ಅಂದರೆ ಮತ್ತಾಯನ ಬರವಣಿಗೆಗೂ ಲೂಕನ ಬರವಣಿಗೆಗೂ ಒಂದು ವ್ಯತ್ಯಾಸ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಹಾಗಾದರೆ ದೇವರ ಬಳಿ ನಾವು ಬೇಡಿಕೊಳ್ಳುವಾಗ ದೇವರು ನಮಗೆ ಕೊಡಲು ಬಯಸುವಂಥ ಬಹಳ ಒಂದು ನಿರ್ದಿಷ್ಟವಾದ ಶ್ರೇಷ್ಠವಾದ ಆಶೀರ್ವಾದ ಅಥವಾ ದೇವರ ಒದಗಿಸುವಿಕೆ ಪವಿತ್ರಾತ್ಮನ ವರ. ಆದರೆ ಈ ಪವಿತ್ರಾತ್ಮ ವರವನ್ನು ಹೊಂದಿಕೊಳ್ಳುವುದಕ್ಕಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನನ್ನು ಬೇಡಿಕೊಳ್ಬೇಕು. ಈ ಲೂಕನ ಸುವಾರ್ತೆಯ 11ನೇ ಅಧ್ಯಾಯದ 1ನೇ ವಚನದಿಂದ 13ನೇ ವಚನ ತನಕ ಬರುವಾಗ ಇಲ್ಲಿಯ ಬಹುತೇಕ ಮಾತುಗಳೆಲ್ಲವೂ ಪ್ರಾರ್ಥನೆಗೆ ಸೀಮಿತವಾದದ್ದು ಅಥವಾ ಪ್ರಾರ್ಥನೆಗೆ ಸಂಬಂಧಿಸಿದೆ. ಕಾರಣ, ಯೇಸು ಕ್ರಿಸ್ತನು 1ನೇ ವಚನದಲ್ಲಿ ಒಂದು ಕಡೆ ಪ್ರಾರ್ಥನೆ ಮುಗಿಸಿ ಆತನು ಬರ್ತಾನೆ, ಆತನು ಮುಗಿಸ್ತಾನಷ್ಟೇ. ಆಗ ಶಿಷ್ಯರು ಯೇಸು ಕ್ರಿಸ್ತನ ಬಳಿಗೆ ಬಂದು ಒಂದು ಬೇಡಿಕೆ ನೀಡ್ತಾರೆ. ಯಾವ ಬೇಡಿಕೆ? ಸ್ನಾನಿಕನಾದ ಯೋಹಾನ ತನ್ನ ಶಿಷ್ಯರಿಗೆ ಪ್ರಾರ್ಥಿಸುವುದನ್ನು ಕಲಿಸಿದ್ನಂತೆ. ಹಾಗಾಗಿ ಶಿಷ್ಯರು ಬಂದು ಕೇಳ್ತಾರೆ, ನಮಗೂ ಪ್ರಾರ್ಥಿಸುವುದನ್ನು ಕಲಿಸಿ. ಈ ಕೋರಿಕೆ ಇದೊಂದು ವಿಶೇಷವಾದ ಕೋರಿಕೆ. ಯಾಕೆ? ಯೇಸು ಕ್ರಿಸ್ತನ ಒಡನಾಟದಲ್ಲಿ ಅಷ್ಟು ದಿವಸ ಕಳೆದ ಶಿಷ್ಯರು ಈಗಾಗಲೇ ಯೇಸು ಕ್ರಿಸ್ತನು ಮಾಡಿದ ಸಾಕಷ್ಟು ಬೋಧನೆಗಳನ್ನ ಕೇಳಿದ್ದಾರೆ. ಯೇಸು ಕ್ರಿಸ್ತನ ಪ್ರಾರ್ಥನೆ ಜೀವಿತವನ್ನು ನೋಡಿದ್ದಾರೆ. ಮತ್ತು ಯೇಸು ಕ್ರಿಸ್ತನು ಈಗಾಗಲೇ ಲೆಕ್ಕವಿಲ್ಲದಷ್ಟು ಮಾಡಿದ ಅದ್ಭುತಗಳನ್ನ, ಮಹತ್ಕಾರ್ಯಗಳನ್ನ, ರೋಗ ಸ್ವಸ್ಥತೆಯನ್ನು ಕಂಡಿದ್ದಾರೆ. ಹೀಗೆಲ್ಲ ಇದ್ದಾಗ್ಯೂ ಆ ಶಿಷ್ಯರು ಯೇಸು ಕ್ರಿಸ್ತನ ಬಳಿಗೆ ಬಂದು, ನೀನು ಉಪದೇಶದ ವಿಧದಲ್ಲಿ ನಾವು ಉಪದೇಶದಕ್ಕೆ ಕಲಿಸು ಹೇಳಲೇ ಇಲ್ಲ, ಅಥವಾ ನೀನು ಅದ್ಭುತ ಕಾರ್ಯ, ಸೂಚಕಾರ್ಯ, ಮಹತ್ಕಾರ್ಯಗಳನ್ನು, ರೋಗ ಸ್ವಸ್ಥತೆಗಳನ್ನ ಮಾಡಿದ ಹಾಗೆ ನಾವು ಮಾಡುವಂತೆ ನಮಗದನ್ನು ಕಲಿಸು ಕೇಳಲೇ ಇಲ್ಲ. ಬದಲಾಗಿ ಯೇಸು ಕ್ರಿಸ್ತನು ತಂದೆ ಬಳಿ ಏಕಾಂತತೆಯಲ್ಲಿ ಆತನೊಂದಿಗೆ ಪ್ರಾರ್ಥನೆಯಲ್ಲಿ ಕಳೆಯುವಂಥ ಈ ಒಂದು ಅನುಭವದೊಳಗೆ ನಮ್ಮನ್ನೂ ನೀನು ನಡೆಸು ಎಂಬುದಾಗಿ ಅದನ್ನು ನಮಗೂ ಕಲಿಸಿಕೊಡು. ಈ ಒಂದು ಅದ್ಭುತವಾದ ಮನವಿಯನ್ನ ಅಥವಾ ಕೋರಿಕೆಯನ್ನ ಯೇಸು ಕ್ರಿಸ್ತನ ಮುಂದೆ ಇವರು ಮಂಡಿಸಿದ್ದು ಅದ್ಭುತವಾದ ವಿಚಾರ. ಹಾಗಾದರೆ ನಮಗೂ ಇದು ಒಂದು ಬಹಳ ಉತ್ತೇಜನಕಾರಿಯಾದ ವಿಷಯವಾಗ್ತದೆ. ದೇವರ ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ನಾವು ನಿರತರಾಗುವುದಕ್ಕಾಗಿ ಕರ್ತನಿಂದ ನಾವು ಶಿಕ್ಷಿತರಾಗುವಂಥದ್ದು.
ಆಗ ಯೇಸು ಕ್ರಿಸ್ತನು ಕಲಿಸಿದ ಪ್ರಾರ್ಥನೆಯೇ ನಾವೆಲ್ಲರೂ ಹೇಳುವಂತೆ ಪರಲೋಕದ ಪ್ರಾರ್ಥನೆ ಅಥವಾ ಕರ್ತನು ಕಲಿಸಿದ ಪ್ರಾರ್ಥನೆ. ಅನೇಕ ವಿಷಯಗಳನ್ನ ಒಳಗೊಂಡ, ದೇವರ ಯೋಜನೆಗಳನ್ನು ಒಳಗೊಂಡ, ವಿಧ ವಿಧ ಕಾಲಕ್ಕೆ ಅನ್ವಯವಾಗುವಂತ ಈ ಪ್ರಾರ್ಥನೆಯ ಸಾಲುಗಳ ಧ್ಯಾನ ಅದ್ಭುತ. ಈ ಪ್ರಾರ್ಥನೆಯನ್ನು ಆತನು ಕಲಿಸ್ತಾನೆ. ನಂತರದಲ್ಲಿ ಅವರಿಗೆ ಆತನು ಒಂದು ದೃಷ್ಟಾಂತವನ್ನ ಮಾತನಾಡ್ತಾನೆ. ಹೇಗೆ ರೊಟ್ಟಿಯನ್ನು ಕಡವಾಗಿ ಈಸ್ಕೊಳ್ಳುವುದಕ್ಕೆ ಒಬ್ಬನು ತನ್ನ ಸ್ನೇಹಿತನನ್ನ ಮಧ್ಯರಾತ್ರಿಯಲ್ಲಿ ಪೀಡಿಸುವ ಒಂದು ಭಾಗವನ್ನು ಆತನು ಅಲ್ಲಿ ಉಲ್ಲೇಖಿಸಿ, ರೊಟ್ಟಿ ಇರುವವನು ರೊಟ್ಟಿ ಕೊಡ್ಲಿಕ್ಕೆ ಇಷ್ಟವಿಲ್ಲದಿದ್ರು ಅವನ ಕಾಟಕ್ಕಾಗಿ ಅದನ್ನು ಕೊಡ್ತಾನೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಆದರೆ ಸ್ನೇಹದ ನಿಮಿತ್ತ ಕೊಡದೇ ಇದ್ದರು ಅವನ ಕಾಟದ ದೇಶದಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. ಈ ಒಂದು ದೃಷ್ಟಾಂತವನ್ನ ಅಥವಾ ಇದನ್ನ ಮಾತನಾಡ್ತಾನೆ. ಉದಾಹರಣೆಯಾಗಿ ಯೇಸು ಮಾತನಾಡ್ತಾನೆ. ಈ ಉದಾಹರಣೆನ ಹೇಳಿ ಮುಗಿಸಿದ ಕೂಡಲೇ ಆತನು 13ನೇ ವಾಕ್ಯಕ್ಕೆ ಬರುವುದಕ್ಕೆ ಮೊದಲು ತಿರುಗಿ ಅದೇ ಮತ್ತಾಯದ ವಾಕ್ಯವನ್ನೇ ಓದ್ತೇವೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಇದೇ ವಾಕ್ಯಗಳೊಂದಿಗೆ ಮತ್ತಿರುಗಿ ಪ್ರಾರ್ಥನೆಗೆ ಆತನು ಉತ್ತೇಜಿಸ್ತಾನೆ. ಹೀಗೆ ತಾನು ಪ್ರಾರ್ಥಿಸಿದ, ಶಿಷ್ಯರು ಪ್ರಾರ್ಥನೆಯಲ್ಲಿ ಆಸಕ್ತಿ ತೋರಿಸಿದ್ರು, ಅವರಿಗೆ ಪ್ರಾರ್ಥನೆಯಲ್ಲಿ ಇರಬೇಕಾದ ಅಂಶಗಳನ್ನ ಕಲಿಸಿದ. ಈಗ ದೃಷ್ಟಾಂತವಾಗಿ ಆತನು ಪೀಡಿಸುವಷ್ಟು, ಹಾಗಾದ್ರೆ ಪರಲೋಕದ ದೇವರನ್ನ ಪೀಡಿಸುವಷ್ಟು ಪ್ರಾರ್ಥಿಸಬೇಕೆಂಬುದನ್ನು ಯೇಸು ನಮಗೆ ಇಲ್ಲಿ ಬೋಧಿಸ್ತಿದ್ದಾನೆ. ಪೀಡಿಸ್ರಿ ಎಂಬುದಾಗಿ ಹೇಳ್ತಾರೆ. ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಪೀಡಿಸಿದ ಅಂದ್ರೆ ಅದರ ಅರ್ಥ, ಆ ದೃಷ್ಟಾಂತ ಯೇಸು ಹೇಳಿದ ಅಂದ್ರೆ ನೀವು ಪರಲೋಕದ ದೇವರನ್ನ ಹೀಗೆ ಪೀಡಿಸಿ ಪ್ರಾರ್ಥಿಸ್ರಿ ಎಂಬುದಾಗಿ ಆತನು ನಮ್ಮನ್ನು ಉತ್ತೇಜಿಸ್ತಿದ್ದ. ಬೇಡಿಕೊಳ್ಳ್ರಿ ಅಂತ ಹೇಳ್ತಿದ್ದಾನೆ, ಹುಡುಕ್ರಿ ಅಂತ ಹೇಳ್ತಿದ್ದಾನೆ, ತಟ್ರಿ ಅಂತ ಹೇಳ್ತಿದ್ದಾನೆ. ಇವೆಲ್ಲವುಗಳನ್ನ ತಂದು 13ನೇ ವಚನಕ್ಕೆ ಬರಬೇಕಾದ್ರೆ ಕೆಟ್ಟವರಾದ ನಮ್ಮ ಮನೋಸ್ಥಿತಿ, ನಮ್ಮ ಸ್ಥಿತಿಯನ್ನು ಮಾತ್ರ, ನಮ್ಮ ಹೃದಯದ ಸ್ಥಿತಿ ಹೇಳ್ತಾರೆ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳು ಕೇಳಿಕೊಳ್ಳುವಾಗ ಅವ್ರಿಗೆ ಒಳ್ಳೆದನ್ನ ಕೊಡೋದಾದ್ರೆ, ಇದಕ್ಕೆ ಹಿಂದೆ ಇನ್ನೊಂದು ಅದ್ಭುತವಾಗಿ ಹೇಳ್ತಾನೆ. ಮತ್ತಾಯನಿಗಿಂತಲೂ ವಿಭಿನ್ನವಾಗಿ ಆತನು ಬರೀತಾನೆ. ಹೇಗೆ ಅಂದ್ರೆ ಇನ್ನೂ ಅದಕ್ಕೆ ಅರ್ಥ ಸಿಕ್ಕುವಾಗೆ ಆತನು ಬರೀತಾನೆ. ಹೇಗೆ ಅಂತ ಹೇಳಿದ್ರೆ 11ನೇ ವಚನದಲ್ಲಿ, ನಿಮ್ಮಲ್ಲಿ ತಂದೆ ಆದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದ್ರೆ ಚೇಳನ್ನು ಕೊಡುವನೇ? ಮೀನು ಕೇಳಿದ್ರೆ ಹಾವು ಕೊಡಲ್ಲ, ಮೊಟ್ಟೆ ಕೇಳಿದ್ರೆ ಚೇಳು ಕೊಡಲ್ಲ. ಹಾಗಾದ್ರೆ ಕೆಟ್ಟ ಮನಸ್ಸಿರುವ ನೀವು ಹೇಗೆ ಮಾಡೋದಾದ್ರೆ ಈಗ ಆತನ ವಿಷಯಕ್ಕೆ ಬರ್ತಾನೆ. ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥವನ್ನು ಕೊಡಬಲ್ಲವರಾದರೆ, ಕೆಟ್ಟ ಹೃದಯ ಇರುವ ನಿಮಗೆ ಒಳ್ಳೆ ಹೃದಯ ಇರೋದಾದ್ರೆ, ನಿಮ್ಮ ಹೃದಯದಲ್ಲಿ ಕೆಟ್ಟ ಹೃದಯ ಇರುವ ನಿಮಗೆ ನಿಮ್ಮ ಹೃದಯದಲ್ಲಿ ಒಳ್ಳೆತನ ಇರೋದಾದ್ರೆ, ಈಗ ದೇವರು ಯಥಾರ್ಥವಂತನು, ಒಳ್ಳೆಯವನು, ಯಾವ ಕೆಟ್ಟದ್ದಕ್ಕೂ ಸಂಬಂಧವಿಲ್ಲದವನು. ಈಗ ಈತನ ಕುರಿತು ಯೇಸು ಕ್ರಿಸ್ತನು ಹೇಳ್ತಾನೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಹಾಗಾದ್ರೆ ಯೇಸು ಕ್ರಿಸ್ತನು ನಮಗಿಲ್ಲಿ ತಿಳಿಸ್ತಿರುವಂತಹ ಒಂದು ವಿಶೇಷವಾದ ಬೋಧನೆ, ಪವಿತ್ರಾತ್ಮನ ವರಕ್ಕಾಗಿ ಬೇಡ್ರಿ, ಪ್ರಾರ್ಥಿಸೋದಕ್ಕೆ ಕಲಿಸ್ರಿ ಎಂಬುದಾಗಿ ಕೇಳಿದ ಶಿಷ್ಯರಿಗೆ ಪವಿತ್ರಾತ್ಮ ವರಕ್ಕಾಗಿ ಬೇಡ್ರಿ ಅಂತ ಹೇಳ್ತಿದ್ದ. ಪರಲೋಕದ ಪ್ರಾರ್ಥನೆ ಹೇಳಿಕೊಟ್ಟ ಅಥವಾ ಕರ್ತನ ನಮಗೆ ಪ್ರಾರ್ಥನೆಯನ್ನು ಕಲಿಸಿ ನಮಗೆ ತಿಳಿಸ್ತಿರುವಂಥದ್ದು ಪವಿತ್ರಾತ್ಮನಿಗಾಗಿ ಬೇಡಿಕೊಳ್ಳ್ರಿ ಅಂತ ಹೇಳ್ತಿದ್ದ. ಮಧ್ಯರಾತ್ರಿಯಲ್ಲಿ ರೊಟ್ಟಿಗಾಗಿ ಕಾಡುವ ಸ್ನೇಹಿತನ ಆ ಉಪಮಾನವನ್ನ, ದೃಷ್ಟಾಂತವನ್ನ ತಿಳಿಸಿ ಆತನು ಹೇಳ್ತಿದ್ದಾನೆ, ಪರಲೋಕದ ದೇವರನ್ನ ಕಾಡಿಸಿ ಪೀಡಿಸುವಷ್ಟು ಪವಿತ್ರಾತ್ಮನ ವರಕ್ಕಾಗಿ ಬೇಡಿಕೊಳ್ಳ್ರಿ ಅಂತ ಹೇಳ್ತಿದ್ದಾನೆ. ಪ್ರೇರೆ, ಹಾಗಾದ್ರೆ ಪವಿತ್ರಾತ್ಮನ ವರವನ್ನ ನಾವು ಅಧಿಕವಾಗಿ ಹೊಂದುವುದಕ್ಕಾಗಿ ಪರಲೋಕದ ದೇವರ ಬಳಿ ತೀವ್ರವಾಗಿ ಪ್ರಾರ್ಥಿಸಬೇಕೆನ್ನುವಂತ ಒಂದು ಉಪದೇಶ ನಮಗಿಲ್ಲಿ ಸಿಗ್ತಾ ಇದೆ. ಒಂದು ಉತ್ತೇಜನ ಯೇಸು ಕ್ರಿಸ್ತನಿಂದ ಸಿಗ್ತಾ ಇದೆ. ಅನೇಕ ಭಕ್ತರ ಚರಿತ್ರೆನ ಓದಿದ್ರೆ ಪವಿತ್ರಾತ್ಮನ ವರಕ್ಕಾಗಿ ಅವರು ಹಗಲು ರಾತ್ರಿ ದಿನಗಳನ್ನಲ್ಲ, ತಿಂಗಳುಗಳನ್ನಲ್ಲ, ಕೆಲವರು ವರ್ಷಗಳನ್ನೇ ಸವಿಸಿದ್ದ ಉದಾಹರಣೆಗಳು ನಮಗೆ ಸಿಗ್ತದೆ. ಯೇಸು ಕ್ರಿಸ್ತನು ಸಹ ಹೇಳಿದ, ದೇವರು ನಿಮಗೆ ಮೇಲಿನ ಲೋಕದಿಂದ ಪವಿತ್ರಾತ್ಮನ ಅಥವಾ ಮೇಲಿನ ಲೋಕದಿಂದ ಶಕ್ತಿನ ಹೊದಿಸುವ ತನಕ, ಪವಿತ್ರಾತ್ಮ ವರ ಬರುವ ತನಕ ನೀವು ಸೇವೆಗಾಗಿ ಆತುರವಾಗಿ ಹೊರಟೋಗ್ಬೇಡ್ರಿ, ಬಂದ ಮೇಲೆ ನೀವು ನನಗೆ ಸಾಕ್ಷಿಯಾಗಿ ಲೋಕದ ಕಟ್ಟ ಕಡೆವರೆಗೆ ಹೋಗ್ರಿ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ನಮ್ಮ ಮುಂದಿರುವಂಥ ಸವಾಲು ಎಷ್ಟು ದೊಡ್ಡದು ನಮಗೆ ಗೊತ್ತಿಲ್ಲ. ಸಣ್ಣ ಸವಾಲು ಅಥವಾ ಕಲ್ಪನೆಗೆ ಮೀರಿದ ದೊಡ್ಡ ಸವಾಲು. ಹಾಗಾದ್ರೆ ಪರಲೋಕದ ಜವಾಬ್ದಾರಿಯನ್ನ ನಾನು ಯಾವ ವಿಧದಲ್ಲಿ ನೆರವೇರಿಸಬೇಕೋ ಆ ವಿಧಕ್ಕೆ ಅಷ್ಟರ ಮಟ್ಟಿಗೆ ಪವಿತ್ರಾತ್ಮನ ಅವಶ್ಯಕತೆ ನಮಗಿದೆ. ದೇವರು ನಿನಗೆ ಕೊಟ್ಟ
ಜವಾಬ್ದಾರಿಯನ್ನು ಅದರ ಪರಿಪೂರ್ಣತೆಯನ್ನು ಸಾಧಿಸುವಷ್ಟು ನಿನಗೆ ಪವಿತ್ರಾತ್ಮನ ವರದ ಅವಶ್ಯಕತೆ ನಿನಗಿದೆ. ಅಷ್ಟರ ಮಟ್ಟಿಗೆ ಪವಿತ್ರಾತ್ಮನ ಅವಶ್ಯಕತೆ ನನಗಿದೆ. ಇದನ್ನು ಬೇಡ್ರಿ ಎಂಬುದಾಗಿ ಹೇಳ್ತಾರೆ. ನಾನು ಓದಿದ ಒಂದು ಬಯೋಗ್ರಫಿಯಲ್ಲಿ ನಮ್ಮ ಕರ್ನಾಟಕದ ಕರಾವಳಿಗೆ, ಕೇರಳ ಕರ್ನಾಟಕದ ಕರಾವಳಿಯಲ್ಲಿ ಮೊದಲು ಬಂದ ಬ್ಯಾಸಲ್ ಮಿಷನ್ನ ಸೇವಕರ ಪೈಕಿ ಸ್ಯಾಮ್ಯುಯಲ್ ಹೆಬಿಕ್ ಎನ್ನುವಂಥ ದೇವರ ಸೇವಕರು ಒಬ್ಬರು. ಬಹಳ ಅದ್ಭುತವಾದ ಸೇವೆ ಮಾಡಿದವರು, ಆತ್ಮಗಳನ್ನು ಗೆಲ್ಲುವುದರಲ್ಲಿ ವಿಪರೀತ ನಿಪುಣರು. ಇವರು ತಾವು ಬಂದು ಕೆಲವು ಕಾಲ ಕಳೆದ ಮೇಲೆ ತಮ್ಮನ್ನು ಕಳಿಸಿದ ಆ ಮಿಷನ್ ಸಂಸ್ಥೆಗೆ, ಬ್ಯಾಸಲ್ ಮಿಷನ್ ಸಂಸ್ಥೆಗೆ ಪತ್ರ ಬರೀತಾರೆ. ಒಂದು ಸುದೀರ್ಘವಾದ ಪತ್ರ. ಆ ಪತ್ರ ಓದುವಾಗ ನಾನು ಸ್ವಲ್ಪ ಕುತೂಹಲದಿಂದಲೇ ಓದಿದೆ. ತಮ್ಮ ಸಂಸ್ಥೆಗೆ ಯಾವ ಡಿಮ್ಯಾಂಡ್ ಇವರು ತಿಳಿಸ್ಬೋದು, ಯಾವುದನ್ನು ಅಪೇಕ್ಷಿಸಿ ಅಥವಾ ನಮ್ಗೆ ಇಂಥದ್ದು ಬೇಕೆಂಬುದಾಗಿ ಏನು ಕೇಳ್ಬೋದು ಎಂಬುದಾಗಿ. ಆದರೆ ಆಶ್ಚರ್ಯ ಕಾದಿತ್ತು, ಅವರು ನಮಗೆ ಅದು ಬೇಕು ಇದು ಬೇಕು ಎಂಬುದಾಗಿ ಏನನ್ನು ಕೇಳದೆ ಅನುದಿನ ನಾವು ಸೇವೆನ ಚೆನ್ನಾಗಿ ಮಾಡುವುದಕ್ಕಾಗಿ ದಿನದಿಂದ ದಿನಕ್ಕೆ ನಮಗೆ ಪವಿತ್ರಾತ್ಮನ ಅಭಿಷೇಕ, ಅದು ಪವಿತ್ರಾತ್ಮನ ವರ ದೇವರು ಅನುದಿನವೂ ಒದಗಿಸುವಂತೆ ನಮಗಾಗಿ ಪ್ರಾರ್ಥಿಸಿರಿ ಎಂಬ ಒಂದು ಮುಖ್ಯವಾದ ಬೇಡಿಕೆನ ಆ ಪತ್ರದಲ್ಲಿ ಅವರು ಬರೆದಿದ್ರು. ಸೇವಕರಾದ ಸ್ಯಾಮ್ಯುಯಲ್ ಹೆಬಿಕ್ ಬಯಸಿದ್ದು ಅನುದಿನವೂ ಪವಿತ್ರಾತ್ಮ ಭರಿತನಾಗಿ ನಾನು ಸೇವೆ ಮಾಡಬೇಕು. ಹಾಗಾಗಿ ಅನುದಿನವೂ ಅವರು ಪವಿತ್ರಾತ್ಮ ಭರಿತರಾದುದರಿಂದಲೇ ಅನುದಿನವೂ ಆತ್ಮಗಳನ್ನ ಯಥೇಚ್ಛವಾಗಿ ಗೆಲ್ತಾ ಇದ್ರು. ದೇವರಿಗಾಗಿ, ಕ್ರಿಸ್ತನಿಗಾಗಿ ಆತ್ಮಗಳನ್ನ ಕೂಡಿಸ್ತಾ ಇದ್ರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪವಿತ್ರಾತ್ಮನಿಗಾಗಿ ಬೇಡುವುದಕ್ಕೆ ಒದಗಿಸುವ ದೇವರು, ನೀವು ಪವಿತ್ರಾತ್ಮನಿಗಾಗಿ ಬೇಡ್ರಿ, ನಾನು ಒದಗಿಸ್ತೇನೆ ಅಂತ ಹೇಳ್ತಿದ್ದಾನೆ. ಇದನ್ನ ಆತನು ಯಾವ ಗಂಭೀರತೆಯಲ್ಲಿ ಹೇಳಿದಾನೋ ಅಷ್ಟೇ ಗಂಭೀರತೆಯಲ್ಲಿ ನಾವು ಅದನ್ನು ಬಯಸೋಣ, ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ಲೂಕ 11ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುವುದಕ್ಕೂ, ಅದರಲ್ಲೂ ಲೂಕ 11ನೇ ಅಧ್ಯಾಯದ 13ನೇ ವಚನದಲ್ಲಿ ಪವಿತ್ರಾತ್ಮನ ವರಕ್ಕಾಗಿ ಪ್ರಾರ್ಥಿಸಲಿಕ್ಕೆ ಹೇಳುವಾಗ, ತಂದೆ ನೀನು ಅದನ್ನು ನಿಶ್ಚಯವಾಗಿ ಕೊಡ್ತೇನೆ ಅಂತ ಹೇಳುವಾಗ, ನಾವು ಅದನ್ನು ಕರ್ತನೆ ನಿನ್ನನ್ನು ಕಾಡಿಸುವಷ್ಟು ತೀವ್ರವಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ನೀನು ನಮಗೆ ಹೇಳಿಕೊಟ್ಟಿದೆಯಲ್ಲಪ್ಪ ಕರ್ತನೆ. ಹಾಗಾದರೆ ನೀನು ಅದನ್ನು ಎಷ್ಟೋ ಹೆಚ್ಚಾಗಿ ಅಪರಿಮಿತವಾಗಿ ಆಳತಿಲ್ಲದಷ್ಟು ಕೊಡುವುದಕ್ಕೆ ನೀನು ತೀರ್ಮಾನಿಸಿರುವಲ್ಲಿ ದೇವರೇ, ನೀನು ಅದನ್ನು ಎಷ್ಟು ಗಂಭೀರವಾಗಿ ಈ ವಿಚಾರವನ್ನು ಪರಿಗಣಿಸಿದೆಯೋ, ನಾವು ಅದನ್ನು ಅಷ್ಟೇ ಗಂಭೀರವಾಗಿ ಅದನ್ನು ಲೆಕ್ಕಿಸುವುದಕ್ಕೂ, ಅದನ್ನು ಗಂಭೀರವಾಗಿ ಎಣಿಸುವುದಕ್ಕೂ ಅಷ್ಟೇ ಕರ್ತನೆ ಆತುರವಾಗಿ ಅನುದಿನವೂ ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳುವುದಕ್ಕೂ, ಪವಿತ್ರಾತ್ಮನ ಅಭಿಷೇಕವನ್ನು ಪಡ್ಕೊಳ್ಳುವುದಕ್ಕೂ, ನಿನ್ನ ಬಲದಿಂದ, ಪರಲೋಕದ ಬಲದಿಂದ ಕರ್ತನೆ ನೀನು ನಮಗೆ ಕೊಟ್ಟ ಜವಾಬ್ದಾರಿಗಳನ್ನ ಮಾಡುವುದಕ್ಕೂ ನಮ್ಮನ್ನು ಬಲಪಡಿಸು ದೇವರೇ. ಈ ವಾಕ್ಯಗಳನ್ನ ಕೇಳಿ ಉತ್ತೇಜಿತರಾಗಿ ನಮಗೂ ಪವಿತ್ರಾತ್ಮ ವರವು ಬೇಕು, ಅನುದಿನವೂ ಬೇಕೆಂಬುದಾಗಿ ಬಯಸುವ ನಿನ್ನ ಮಕ್ಕಳನ್ನ ಕರ್ತನೆ ತುಂಬಿಸು. ನೀನು ಅವರಿಗೆ ಕೊಟ್ಟ ಜವಾಬ್ದಾರಿಯನ್ನು ಅವ್ರು ಪೂರೈಸಲಿಕ್ಕಾಗುವಂತೆ ಅವನು ವಿಶೇಷವಾಗಿ ನೀನು ಆಶೀರ್ವದಿಸು ಕರ್ತನೆ. ಪವಿತ್ರಾತ್ಮನ ಚಲನೆ ಅಪ್ಪ ನಿನ್ನ ಮಕ್ಕಳ ಮೇಲೆ ಕರ್ತನೆ, ಹೌದು ಕರ್ತನೆ, ಈ ದೇಶಕ್ಕೆ ಒಳಿತಾಗುವಂತೆ ಬಲವಾಗಿ ಅದು ಸುರಿಸಲ್ಪಡಲಿ ಕರ್ತನೆ. ದೇಶವು ನಿನ್ನ ಮಹಿಮೆಯನ್ನು ಕಾಣಲಿ. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.